ನೀವು ಕನ್ನಡ ವಿರೋಧಿ, ನಾವು ಇದನ್ನು ಒಪ್ಪೋದಿಲ್ಲ ಯಾವ ಕಾರಣಕ್ಕೂ. ಬೇಕಾಗಿಲ್ಲ ನಿಮಗೆ. ನೀವು ರೈತ ವಿರೋಧಿ ಬ್ಯಾಂಕ್, ನೀವು ಕನ್ನಡ ವಿರೋಧಿ ಬ್ಯಾಂಕ್. ನೀವು ಬರೋಡಾ ಬ್ಯಾಂಕ್ನಿಂದ ರೈತರಿಗೆ ಕನ್ನಡಿಗರಿಗೆ ಏನು ಉಪಯೋಗ ಆಗ್ತಾ ಇದೆ, ಉಪಯೋಗ ಆಗ್ತಿದ್ರೆ ನೀವು ಏನು ಕೊಡಿಸ್ತೀರಾ ಬ್ಯಾಂಕ್ನ? ನೀವು ಬಾಗ್ಲಾಕೊಂಡು ಹೋಗಿ, ನೀವು ಬೇರೆ ಇನ್ನೊಂದು ಬರ್ತಾರೆ ನಿಮಗೆ. ಏನ್ ನೀವು ಕಾಲು ಕಸ ಮಾಡ್ಕೊಂಡಿದ್ದೀರಾ ರೈತರನ್ನ? ನೀವು ರೈತರ ಕಷ್ಟ ನಿಮ್ಗೇನು ಅರಿವು ಆಗೋದೇ ಇಲ್ವಾ? ಜವಾಬ್ದಾರಿ ಇಲ್ವಾ ನಿಮ್ಗೆ ಯಾವ್ದು? ಏನ್ ನೀವು ಕಾಲು ಕಸ ಮಾಡ್ಕೊಂಡಿದ್ದೀರಾ ರೈತರನ್ನ? ನೀವು ರೈತರ ಕಷ್ಟ ನಿಮ್ಗೇನು ಅರಿವು ಆಗೋದೇ ಇಲ್ವಾ? ನೀವು ಕನ್ನಡ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದ್ರೆ ಬೋರ್ಡ್ ಹಾಕಿ, ನೀವು ಕನ್ನಡದಲ್ಲಿ ಸೇವೆ ಕೊಡುವುದಿಲ್ಲ ಅಂತ ಬೋರ್ಡ್ ಹಾಕಿ. ನೀವು ಬ್ಯಾಂಕ್ ಬದಲಾಯಿಸಬೇಕು ಅಂತ ನಮ್ಗೆ ಗೊತ್ತಿದೆ. ರಿಸರ್ವ್ ಬ್ಯಾಂಕ್ ಇಂಡಿಯಾದ ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳಲ್ಲಿ ವ್ಯವಹರಿಸುವುದು ಕಡ್ಡಾಯವಾಗಿದೆ. ಹೌದಾ ಇಲ್ಲ ಸರ್? ಕರ್ನಾಟಕದಲ್ಲಿ ಕನ್ನಡ ವ್ಯವಹಾರ ಮಾಡಬೇಕಾದ್ರೆ ನೀವು ಅದ್ರ ಬಗ್ಗೆ ನೀವು ಈ ಜನತೆ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ವ್ಯವಸ್ಥಾಪಕರು ಬ್ಯಾಂಕ್ ಆಫ್ ಬರೋಡಾ ಮಂಡ್ಯ ಮನೆಯಲ್ಲೇ ರಾಮನಗರ ಜಿಲ್ಲೆ ಕಲೆಕ್ಟರ್ ತಾಲೂಕು ಉಪಸ್ಥಿತಿಯಲ್ಲಿರುವ ಬ್ಯಾಂಕ್ ಆಫ್ ಬರೋಡಾದ ಶಾಖೆಯ ಕಾರ್ಯನಿರ್ವಹಣೆ ಕುರಿತಂತೆ ಈ ಹಕ್ಕೊತ್ತಾಯ ಪತ್ರವನ್ನು ನೀಡುತ್ತಿದ್ದೇವೆ. ಕರ್ನಾಟಕದಲ್ಲಿ ಹಣಕಾಸು ವ್ಯವಹಾರಗಳನ್ನು ನಡೆಸುತ್ತಿರುವ ಬ್ಯಾಂಕ್ ಆಫ್ ಬರೋಡಾವು ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವುದು ಖಂಡನೀಯವಾಗಿದೆ. ನೀವು ಕನ್ನಡ ವಿರೋಧಿ, ನಾವು ಇದನ್ನು ಒಪ್ಪೋದಿಲ್ಲ ಯಾವ ಕಾರಣಕ್ಕೂ. ಇದು ಖಂಡನೀಯವಾಗಿದೆ. ಅಷ್ಟು ಮಾತ್ರವಲ್ಲದೆ ಹಿಂದಿ ಭಾಷೆಯನ್ನು ಕನ್ನಡಿಗರ ಮೇಲೆ ಹೇಳುವ ದುರುದ್ದೇಶವನ್ನು ಬರೋಡಾ ಬ್ಯಾಂಕ್ ಅಳವಡಿಸಿಕೊಂಡು ಬರುತ್ತಿರುವುದು ನಾವು ಗಮನಿಸಿದ್ದೇವೆ. ರಾಷ್ಟ್ರ ಭಾಷೆ ಸರ್, ಇಲ್ಲಿ ನಮ್ಮ ನಾಡಿನಲ್ಲಿ ನಮಗೆ ಕನ್ನಡನೇ ರಾಷ್ಟ್ರ ಭಾಷೆ. ನೀವು ಕನ್ನಡ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದ್ರೆ ಬೋರ್ಡ್ ಹಾಕಿ, ನೀವು ಕನ್ನಡದಲ್ಲಿ ಸೇವೆ ಕೊಡುವುದಿಲ್ಲ ಅಂತ ಬೋರ್ಡ್ ಹಾಕಿ. ನೀವು ಬ್ಯಾಂಕ್ ಬದಲಾಯಿಸಬೇಕು ಅಂತ ನಮ್ಗೆ ಗೊತ್ತಿದೆ. ಬೋರ್ಡ್ ಹಾಕಿ, ಕನ್ನಡದಲ್ಲಿ ಸೇವೆ ಕೊಡುವುದಿಲ್ಲ ಅಂತ ಹಾಕಿ. ನಮ್ಮ ತಮಿಳುನಾಡು ಮಾಡ್ತೀರಾ? ಈಗ ಮಾಡ್ತೀರಾ ಸರ್? ಒಡೆದೊಳಿಸ್ತಾರೆ ಅವರು. ನಾವು ಸಂಸದೆಲ್ಲ ತಿಳ್ಕೊಳ್ಳಿ, ಮೂದಾಗಿ ಹೇಳ್ತಾ ಇದೀವಿ, ನಿಮಗೆ ಮನವಿ ಮಾಡ್ತಾ ಇದೀವಿ. ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಬೇರೆ ರೂಪ ತಳೆಯುತ್ತಿದೆ. ಇದು ಮಾತ್ರ ಬಂದಿಟ್ಕೊಳ್ಳಿ. ರಿಸರ್ವ್ ಬ್ಯಾಂಕ್ ಇಂಡಿಯಾದ ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳಲ್ಲಿ ವ್ಯವಹರಿಸುವುದು ಕಡ್ಡಾಯವಾಗಿದೆ. ಹೌದಾ ಇಲ್ಲ ಸರ್? ಕರ್ನಾಟಕದಲ್ಲಿ ಕನ್ನಡ ವ್ಯವಹಾರ ಮಾಡಬೇಕಾದ್ರೆ ನೀವು ಅದ್ರ ಬಗ್ಗೆ ನೀವು ಈ ಜನತೆ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಇಂಡಿಯಾ ಒಕ್ಕೂಟದ ಆರ್ಥಿಕ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡುತ್ತಾ ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳಲ್ಲಿ ವ್ಯವಹರಿಸುವುದು ಸೂಕ್ತ ಎಂದು ಪಾರ್ಲಿಮೆಂಟ್ ಹೇಳಿದವರು. ಪಾರ್ಲಿಮೆಂಟ್ ದೊಡ್ಡವರು ನೀವು ಬೋರ್ಡ್ ಹಾಕಿದ್ರು, ರಿಸರ್ವ್ ಬ್ಯಾಂಕಿನ ನೀವು ದೊಡ್ಡವರಾಗ್ಬಿಟ್ಟಿದ್ದೀರಾ? ಹೇಳ್ಬಿಡಿ, ರಿಸರ್ವ್ ಬ್ಯಾಂಕ್ ನಿಯಮಗಳು ನಮ್ಗೆ ಅನ್ವಯಿಸುವುದಿಲ್ಲ ಅಂತ ಬೋರ್ಡ್ ಹಾಕಿ. ಕೇಂದ್ರ ಸರ್ಕಾರದ ನೀತಿ ಅನ್ವಯಿಸುವುದಿಲ್ಲ ಅಂತ ಬೋರ್ಡ್ ಹಾಕಿ. ನೋಡೋಣ ಯಾರ ನೀತಿ ಅನುಸರಿಸಿಲ್ಲ ನೀವು, ನೀವೇ ಸರ್ವಾಧಿಕಾರಿ ಆಗ್ಬಿಟ್ಟಿದ್ರೆ ನೋಡೋಣ. ಬ್ಯಾಂಕ್ ಆಫ್ ಬರೋಡಾದ ಆಡಳಿತ ಮಂಡಳಿಯು ರಿಸರ್ವ್ ಬ್ಯಾಂಕಿನ ಮಾರ್ಗಸೂಚಿಗಳನ್ನು ಲೆಕ್ಕಿಸದೆ ಭಾರತ ಸರ್ಕಾರದ ಹಣಕಾಸು ಸಚಿವರ ನಿರ್ದೇಶನವನ್ನು ಪಾಲಿಸದೆ ಕರ್ನಾಟಕದಲ್ಲಿ ಕನ್ನಡ ಬಳಕೆಗೆ ಕನ್ನಡಿಗರ ವಿರೋಧಿ ಬ್ಯಾಂಕ್ ಆಫ್ ಬರೋಡಾದ ಅಧಿಕಾರಿಗಳು ಮಂಡ್ಯದ ಪ್ರಾದೇಶಿಕ ಕಚೇರಿಗೆ ಬಂದಿದ್ದಾರೆ. ನಾವು ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಬ್ಯಾಂಕು ಕನ್ನಡ ದ್ರೋಹಿ ಬ್ಯಾಂಕ್. ಇದು ಬ್ಯಾಂಕ್ ಆಫ್ ಬರೋಡಾ ಕರ್ನಾಟಕ ವಿರೋಧಿ ಬ್ಯಾಂಕ್, ರೈತ ವಿರೋಧಿ ಬ್ಯಾಂಕ್. ನೀವು ಎಷ್ಟು ಸಾವಿರ ಜನ ಇವತ್ತು 2 ದಿನದ ನೋಟಿಸ್ ನಲ್ಲಿ 100 ಜನ ಬಂದು ಇವತ್ತು ನಿಮ್ಮ ಎದುರುಗಡೆ ಅಹವಾಲನ್ನು ಹೇಳ್ತಾ ಇದ್ದಾರೆ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್ ನಿಮ್ಮನ್ನ, ಇಷ್ಟು ದಿನ ಈ ಸಮಸ್ಯೆ ಇರೋದ್ರ ಬಗ್ಗೆ ನಿಮ್ಗೆ ಅರಿವಿರ್ಲಿಲ್ವಾ? ಯಾವ ಮೇಲಾಧಿಕಾರಿಗಳು ಬಂದು ಬರೋಡಾ ಬ್ಯಾಂಕ್ ಉಳಿಸ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಆಗ್ತದೆ ವಿಚಾರಿಸಿಲ್ಲ ನೀವು? ಇಲ್ಲಿನ ಸಿಬ್ಬಂದಿಯ ಕೊರತೆ ಇದೆ ಅಂತ ಅಥವಾ ಸಲಹಿಲ್ಲ ಅಂತ ನಿಮ್ಮ ಗಮನಕ್ಕೆ ತಂದಿದ್ದಾರ? ಒಂದೊಂದು ನೀವು ಒಂದು ವಿಚಾರಿಸಬೇಕು. ಈಗ ಇಲ್ಲಿನ ಸಿಬ್ಬಂದಿ ನಿಮ್ಗೆ ಹೇಳ್ಬೇಕಾಗಿತ್ತು. ಎರಡೂ ಆಗಿಲ್ಲ ಅಂತಂದ್ರೆ ಇದೊಂದು ನಾಲಾಯಕ ಬ್ಯಾಂಕ್. ಇದು ನೀವು ಬಾಗಿಲು ಹಾಕೊಂಡು ಹೊರಗಿ, ನೀವು ಬೇಕಾಗಿಲ್ಲ, ನಿಮಗೆ ನಿಮ್ ಬ್ಯಾಂಕ್ ಬೇಕಾಗಿಲ್ಲ. ನೀವು ರೈತ ವಿರೋಧಿ ಬ್ಯಾಂಕ್, ನೀವು ಕನ್ನಡ ವಿರೋಧಿ ಬ್ಯಾಂಕ್. ನೀವು ನಮ್ಮ ಕರ್ನಾಟಕದಲ್ಲಿ ಕಳೆದ 100 ವರ್ಷದಲ್ಲಿ 16 ಬ್ಯಾಂಕ್ಗಳನ್ನ ಕಟ್ಟಿದ್ದೀವಿ ನಾವು ಕನ್ನಡಿಗರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅದನ್ನ ನುಂಗಿ ನೀರು ಕುಡಿದಿದ್ದಾರೆ. ಇವತ್ತು ವಿಜಯ ಬ್ಯಾಂಕ್ ಕನ್ನಡಿಗರು ಕಟ್ಟಿರೋ ಬ್ಯಾಂಕು, ಅದನ್ನ ನೀವು ತಗೊಂಡಿದ್ದೀರಾ ಬರೋಡಾ ಬ್ಯಾಂಕ್. ಯಾವ ಪುರುಷಾರ್ಥಕ್ಕೆ? ನಿಮ್ಮಿಂದ ನಮ್ಗೆ ಏನು ಉಪಯೋಗ ಆಗ್ತದೆ ಹೇಳಿ? ಬರೋಡಾ ಬ್ಯಾಂಕ್ನಿಂದ ರೈತರಿಗೆ ಕನ್ನಡಿಗರಿಗೆ ಏನು ಉಪಯೋಗ ಆಗ್ತಾ ಇದೆ? ಉಪಯೋಗ ಆಗ್ತಿದ್ರೆ ನೀವು ಏನು ಕುಡಿಸ್ತೀರಾ ಬ್ಯಾಂಕ್ನ? ನೀವು ಬಾಗ್ಲಾಕೊಂಡು ಹೋಗಿ, ನೀವು ಬೇರೆ ಇನ್ನೊಂದು ಬರ್ತಾರೆ ನಿಮಗೆ. ಒಂದೊಂದು ನೀವು ಗಮನಿಸಬೇಕು. ಇಲ್ಲ ಇಲ್ಲಿನ ಅಧಿಕಾರಿಗಳು ನೀವು ಗಮನ ತರಬೇಕು. ಒಂದು ಪಾಸ್ಬುಕ್ ಎಂಟ್ರಿ ಮಾಡ್ಸಕ್ಕೆ ಆಗೋದಿಲ್ಲ ಅಂತಂದ್ರೆ ಈ ಟೆಕ್ನಾಲಜಿ ಇಟ್ಕೊಂಡು ಮೆಸೇಜ್ ಇಟ್ಕೊಂಡು ಉಪಯೋಗ ಏನು? ಅಲಂಕಾರಕ್ಕೆ ಇಟ್ಕೊಂಡಿದ್ದೀರ ನೀವನ್ನ? ರೈತರಿಗೆ ಮಾಡೋ ಕೆಲಸ ಅಂತ ಅಂದ್ಕೊಂಡಿದ್ದೀರ ನೀವು? ಒಂದು ದಿನ ಅವರು ಹೊಲ ಮನೆ ದನ ಬಿಟ್ಬಿಟ್ಟು ಬ್ಯಾಂಕ್ ಬರ್ತಾರೆ ಅಂತಂದ್ರೆ ಎಷ್ಟು ನಷ್ಟ ಆಗುತ್ತೆ ಅವ್ರಿಗೆ? ಏನ್ ನೀವು ಕಾಲು ಕಸ ಮಾಡ್ಕೊಂಡಿದ್ದೀರಾ ರೈತರನ್ನ? ನೀವು ರೈತರ ಕಷ್ಟ ನಿಮ್ಗೇನು ಅರಿವು ಆಗೋದೇ ಇಲ್ವಾ?
ಜವಾಬ್ದಾರಿ ನಿಮ್ಗೆ ಯಾವುದು ದಯವಿಟ್ಟು ತಿಳ್ಕೊಳ್ಳಿ. ನಿಮ್ ಕೈಗೆ ಸಾಧ್ಯ ಇದ್ರೆ ಜನತೆಗೆ ಸೇವೆ ಕೊಡೋ ಮನಸ್ಸಿದ್ರೆ ಇಲ್ಲಿ ಇರಿ ನೀವು.